ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ತಿಂಗಳ ಜೈಲು ವಾಸವನ್ನು ಮುಗಿಸಿದ್ದಾರೆ A1 ಪವಿತ್ರ ಗೌಡ. ಇವತ್ತು ಬೆಳಗ್ಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಪವಿತ್ರ ಗೌಡ ಅವರ 6 ತಿಂಗಳ ಜೈಲು ವಾಸ ಅಂತ್ಯವಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ದರ್ಶನ್ ಗೆಳತಿ ಬಿಡುಗಡೆಯಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿನೇ ಪವಿತ್ರ ಗೌಡ. ಮೊದಲ ಆರೋಪಿ 6 ತಿಂಗಳ ಬಳಿಕ ಜೈಲಿನಿಂದ ಹೊರಬಂದಿದ್ದಾರೆ. ಪವಿತ್ರ ಮತ್ತು ಪ್ರಕರಣದ 14ನೇ ಆರೋಪಿ ಪ್ರದೋಷ್. ಈಗಾಗಲೇ ಕಳೆದ ಶುಕ್ರವಾರ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು A1 A2 ಸೇರಿದಂತೆ ಒಟ್ಟು 7 ಜನರಿಗೆ. ಅದರಲ್ಲಿ ಫಾರ್ಮ್ಯಾಲಿಟೀಸನ್ನೆಲ್ಲ ಮುಗಿಸಿ ಇವತ್ತು ಎಲ್ಲ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ದರ್ಶನ್ ಎನಿಹೌ ಅವರು ಆಲ್ರೆಡಿ ಹೊರಗಡೆ ಇದ್ದಾರೆ, ಟ್ರೀಟ್ಮೆಂಟ್ನಲ್ಲಿದ್ದಾರೆ. ಹಾಗಾಗಿ ಉಳಿದ ಎಲ್ಲ ಆರೋಪಿಗಳು ಕೂಡ ಈಗ ಜೈಲಿನಿಂದ ಬಿಡುಗಡೆ ಆಗ್ತಕ್ಕಂಥ ಸಮಯ. ಇವತ್ತು ಬೆಳಗ್ಗೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಜೈಲಿನ ಫಾರ್ಮ್ಯಾಲಿಟೀಸನ್ನು ಮುಗಿಸಿ ಪವಿತ್ರ ಗೌಡ ಮತ್ತು ಪ್ರದೋಷ್ ಹೊರಗಡೆ ಬಂದಿದ್ದಾರೆ. ಕೋರ್ಟ್ನ ಅಮೀನ ನಿನ್ನೆ ಸಾಯಂಕಾಲ 7:15 ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ಬೇಲ್ ಸ್ಯಾಂಕ್ಷನ್ ಆಗಿರತಕ್ಕಂಥ ಅರ್ಜಿಯನ್ನು ತಂದು ಜೈಲಿಗೆ ಕೊಡ್ತಾರೆ. ಅದು 7:15 ಸಂದರ್ಭ ಆಗಿರೋದ್ರಿಂದ ಬಿಡುಗಡೆ ಆಗಲ್ಲ. ನಿರೀಕ್ಷೆ ಇದ್ದಿದ್ದು ನೆನ್ನೆನೇ ಬಿಡುಗಡೆ ಆಗ್ತಾರೆ ಅಂತ, ಬಟ್ ತಡವಾಯಿತು. ಹಾಗಾಗಿ ಒಂದು ದಿನ ತಡವಾಗಿ ಅವರು ಜೈಲಿನಿಂದ ಹೊರಗಡೆಗೆ ಬಂದಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿರ್ತಕ್ಕಂಥವರೇ ಪ್ರದೋಷ್ ಮತ್ತು ಪವಿತ್ರ ಗೌಡ. ಬಹಳ ಕೂಲ್ ಆ್ಯಂಡ್ ಕಾಮ್ ಆಗಿ ಕಂಡು ಬರ್ತಾ ಇದ್ರು ಪವಿತ್ರ ಗೌಡ. ಜೈಲಿನಿಂದ ಖುಷಿಯಾಗಿ ಹೊರ ಬಂದಿದ್ದಾರೆ ಪವಿತ್ರ ಗೌಡ. ಎಂಥವ್ರಿಗಾದರೂ ಖುಷಿಯಾಗುತ್ತೆ 6 ತಿಂಗಳು ಜೈಲು ವಾಸ ಅಂದಮೇಲೆ. ಪ್ರದೋಷ್ ಜೊತೆಗೆ ಖುಷಿಯಾಗಿ ಹೊರಗಡೆಗೆ ಬಂದಿದ್ದಾರೆ ಪವಿತ್ರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ RR ನಗರದ ನಿವಾಸಕ್ಕೆ ಪವಿತ್ರ ಗೌಡ ಅವರು ಹೋಗ್ತಾರೆ. ಪವಿತ್ರ ಗೌಡ ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವರ ತಾಯಿ ಮತ್ತು ಮಗಳು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಪ್ರದೋಷ್ ಅವರ ತಂದೆ ಅವರ ಸ್ನೇಹಿತರು ಕೂಡ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಸಹಜವಾಗಿ 6 ತಿಂಗಳಿಂದ ಎಲ್ಲರನ್ನೂ ಮಿಸ್ ಮಾಡ್ಕೊಂಡಿರ್ತಾರೆ ಅವರ ಕುಟುಂಬಸ್ಥರು. ಹಾಗಾಗಿ ಎಲ್ರಿಗೂ ಖುಷಿ ಇರುತ್ತೆ. ಆ ಖುಷಿಯ ಮುಖಾಂತರ ಈಗ ಖುಷಿಯನ್ನು ವ್ಯಕ್ತಪಡಿಸ್ತಾನೆ ಅವ್ರು ಹೊರಗೆ ಬಂದಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಸೊ ಮೂರ್ತಿ, ಇವತ್ತು ಪವಿತ್ರ ಗೌಡ ಜೈಲಿನಿಂದ ಬಿಡುಗಡೆಯಾದಂತಹ ಪ್ರಕ್ರಿಯೆಗಳು ಏನೇನು ನಡೀತು ಓವರಾಲ್ ಹೈಕೋರ್ಟ್ ಜಾಮೀನು ಕೊಟ್ಟ ನಂತರ? ಅರವಿಂದ, ಬರೋಬ್ಬರಿ 6 ತಿಂಗಳ ಬಳಿಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಪವಿತ್ರ ಗೌಡ ಇದೀಗ ಕೆಲವೇ ನಿಮಿಷಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಅಂದರೆ ಕಳೆದ ಶುಕ್ರವಾರವೇ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು ಅವರಿಗೆ. ಆದರೆ ಷರತ್ತುಗಳನ್ನು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅದಾಗಲೇ ಕೋರ್ಟ್ನಿಂದ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಬೇಕಿತ್ತು ಹೈಕೋರ್ಟ್ನಿಂದ. ಅದಾದ ಬಳಿಕ ಲೋಯರ್ ಕೋರ್ಟ್ನಲ್ಲಿ CCH 57ನಲ್ಲಿ ಈ ಷರತ್ತುಗಳನ್ನು ಪೂರೈಕೆ ಮಾಡಬೇಕಿತ್ತು. ಶನಿವಾರ ರಜೆ ಆದಂತಹ ಹಿನ್ನೆಲೆಯಲ್ಲಿ ಸೋಮವಾರ ಸಂಜೆಯ ವೇಳೆಗೆ ಈ ಷರತ್ತುಗಳನ್ನು ಪೂರೈಕೆ ಮಾಡಿದರು. ಬಹುಶಃ ನಿನ್ನೆಯೇ ಬಿಡುಗಡೆಯಾಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಇತ್ತು ಅನ್ನೋ ಮಾಹಿತಿಗಳಿತ್ತು. ಆದರೆ ಕೋರ್ಟ್ ಅಮೀನ ಈ ಜಾಮೀನಿನ ಆದೇಶದ ಪ್ರತಿಯನ್ನು ಜೈಲಿಗೆ ತಲುಪಿಸೋದು ವಿಳಂಬವಾಯಿತು. ನಿನ್ನೆ ರಾತ್ರಿ 7:15 7:20 ಸುಮಾರಿಗೆ ಕೋರ್ಟ್ ಅಮೀನ ಪರಪ್ಪನ ಅಗ್ರಹಾರ ಜೈಲನ್ನು ತಲುಪಿದ್ರು. ಹೀಗಾಗಿ ನಿನ್ನೆ ಅವರ ಬಿಡುಗಡೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಇವತ್ತು ಬೆಳಿಗ್ಗೆ ಪ್ರೊಸೀಜರನ್ನು ಮುಗಿಸಿ ಅವರನ್ನು ಬಿಡುಗಡೆ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಕಳೆದ 6 ತಿಂಗಳಿನಿಂದ ಪರಪ್ಪನ ಅಗ್ರಹಾರದ ಮಹಿಳಾ ಬ್ಯಾರಕ್ಕ ಜೈಲಿನಲ್ಲಿ ಪವಿತ್ರ ಗೌಡ ಅವರನ್ನು ಇಡಲಾಗಿತ್ತು. ಇದೀಗ ಜೈಲಿನ ನಿಯಮಾವಳಿಗಳೇನಿತ್ತು ಅದರ ಪ್ರಕಾರ ಅವರನ್ನು ಕಳಿಸುವ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಅವರು ತಂದಿದ್ದಂತಹ ಬಟ್ಟೆಗಳಿರ್ಬೋದು ಅಥವಾ ರಿಜಿಸ್ಟರ್ ಪುಸ್ತಕದಲ್ಲಿ ಹೊರಗೆ ಕಳಿಸ್ತಕ್ಕಂತಹ ಸಹಿ ಇರ್ಬೋದು, ಮತ್ತು ಜಾಮೀನಿನ ಆದೇಶವನ್ನು ಪಡೆದುಕೊಳ್ಳೋದಿರ್ಬೋದು, ಮತ್ತು ಅದನ್ನು ಬರೆದುಕೊಳ್ಳೋದಿರ್ಬೋದು. ಇವತ್ತು ಯಾರ್ಯಾರು ಬಿಡುಗಡೆ ಆಗ್ತಿದ್ದಾರೆ ಅಂತೇಳಿ ಆ ರಿಜಿಸ್ಟರ್ ಪುಸ್ತಕದಲ್ಲಿ ಎಂಟ್ರಿಯನ್ನು ಮಾಡಿ ಇವರ ಸಹಿಯನ್ನು ಪಡೆದು ಹೊರಗೆ ಕಳಿಸುವ ಕೆಲಸವನ್ನು ಮಾಡಿದ್ದಾರೆ. ಇದೀಗ ಕೆಲವೇ ಕ್ಷಣಗಳ ಹಿಂದೆ A1 ಆರೋಪಿ ಪವಿತ್ರ ಗೌಡ ಮತ್ತು ಪ್ರದೋಷ್ ಇಬ್ಬರು ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. ಇದೀಗ ತಮ್ಮ ಮನೆಗೆ ತೆರಳೋದಕ್ಕೆ ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಿದ್ದಾರೆ. ಅರ್ಬಿತ್, ಕುತೂಹಲದ ಒಂದು ಪ್ರಶ್ನೆ. ಈಗ ಸಾಮಾನ್ಯವಾಗಿ ಯಾರೂ ಜೈಲಿನಲ್ಲಿ ಇರೋದಕ್ಕೆ ಇಷ್ಟಪಡಲ್ಲ. ಅದರಲ್ಲೂ ಕೋರ್ಟ್ನಿಂದ ಬೇಲ್ ಸಿಕ್ಕ ಮೇಲೆ ಒಂದು ನಿಮಿಷನೂ ನಾನು ಇಲ್ಲಿ ಇರಬಾರ್ದು, ಮೊದಲು ನಾನು ಹೊರಗಡೆ ಹೋಗಬೇಕು ಅಂತ ಎಲ್ಲರ ಮನಸ್ಸು ಕೂಡ ಒಂದು ರೀತಿ ಆಸೆ ಪಡ್ತಾ ಇರುತ್ತೆ. ಬಟ್ ಕೋರ್ಟು ಬೇಲ್ ಕೊಟ್ಟು 4 ದಿನಗಳಾದರೂ ಕೂಡ 4 ದಿನದ ಮೇಲೆ ಬಿಡುಗಡೆ ಆಗ್ತಾ ಇದ್ದಾರೆ ಅಂತಂದರೆ ಈ ಸಿಸ್ಟಮ್ ಸರಿನಾ ಅಂತಂದ್ಬಿಟ್ಟು ಅದಕ್ಕೇನು ಆಕ್ಷೇಪಣೆಗಳಿಲ್ವಾ ಮೂರ್ತಿ?
ಅರವಿಂದ್, ಇದು ಸಾಮಾನ್ಯವಾಗಿ ಯಾರಿಗೇ ಆದರೂ ಸಹ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಹೇಗೋ ಸಂಜೆಗೆ ಜೈಲಿನಿಂದ ರಿಲೀಸ್ ಆಗ್ತೀನಿ, ಬಿಡುಗಡೆ ಆಗ್ತೀನಿ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ, ಆಶಾಭಾವನೆ ಇರುತ್ತೆ. ಆದರೆ ಜೈಲಿನ ಷರತ್ತುಗಳಿರುತ್ತಲ್ಲ, ಆ ನಿಯಮಗಳನ್ನು ಫುಲ್ಫಿಲ್ ಮಾಡಲೇಬೇಕು. ಕಂಡೀಷನ್ಸ್ನ ಹಾಕಿರ್ತಾರೆ ಆ ಬೇಲನ್ನು ಕೊಡುವಂತಹ ಸಂದರ್ಭದಲ್ಲಿ. ಹೀಗಾಗಿ ಆ ಕಂಡೀಷನ್ಸ್ನ ಫುಲ್ಫಿಲ್ ಮಾಡುವಂತಹದ್ದು ಅವರ ವಕೀಲರಿರ್ಬೋದು ಅಥವಾ ಇವರ ಸಂಬಂಧಿಕರು ಯಾರು ಇರ್ತಾರೆ ಅವರ ಕರ್ತವ್ಯ. ಉದಾಹರಣೆಗೆ ಇಬ್ಬರ ವೈಯಕ್ತಿಕ ಶ್ಯೂರಿಟಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಆ ಶ್ಯೂರಿಟಿದಾರರನ್ನ ಹುಡುಕಿ ಕರ್ತರಬೇಕು. ಅದು ಸರ್ಕಾರಿ ನೌಕರರಾಗಿರಬೇಕು, ಇಲ್ಲವಾದಲ್ಲಿ ಯಾರಾದರೂ ಅವರಿಗೆ ಜಮೀನುದಾರರಾಗಿರಬೇಕು, ಪಹಣಿಯನ್ನು ಕೊಡಬೇಕು. ಹೀಗಾಗಿ ಅಂಥವ್ರನ್ನ ವಂಚೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಯಾರೋ ಬಂದು ಶ್ಯೂರಿಟಿಯನ್ನು ಹಾಕೋದಿಲ್ಲ. ಇನ್ ಕೇಸ್ ಟ್ರಯಲ್ ಆರಂಭವಾದಂತಹ ಸಂದರ್ಭದಲ್ಲಿ ಏನಾದರೂ ಈ ಆರೋಪಿಗಳಿಗೆ ಯಾರು ಶ್ಯೂರಿಟಿಯನ್ನು ಕೊಟ್ಟಿರ್ತಾರೋ ಆರೋಪಿ ಕೋರ್ಟ್ಗೆ ವಾರೆಂಟ್ಗಳಿಗೆ ಹಾಜರಾಗದೆ ತಲೆಮರೆಸ್ಕೊಂಡಂತಹ ಸಂದರ್ಭದಲ್ಲಿ ಶ್ಯೂರಿಟಿದಾರರಿಗೂ ಕೂಡ ಸಮನ್ಸ್ ಇಶ್ಯೂ ಆಗುತ್ತೆ. ಮೊದಲಿಗೆ ನೋಟಿಸ್ ಕೊಡ್ತಾರೆ, ನೋಟಿಸ್ಗಳಿಗೆ ಬರದೇ ಹೋದಂತಹ ಸಂದರ್ಭದಲ್ಲಿ ಸಮನ್ಸನ್ನು ಜಾರಿ ಮಾಡುವ ಕೆಲಸವನ್ನು ಮಾಡಲಾಗುತ್ತೆ. ಹೀಗಾಗಿಯೇ ಯಾರು ಅತ್ಯಾಪ್ತರು ಇರ್ತಾರೋ, ಅವ್ರಿಗೆ ಬೇಕಾದಂಥವ್ರು ಇರ್ತಾರೋ ಅವರೇ ಬಂದು ಶ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ. ಹೀಗಾಗಿ ಆ ಇಬ್ಬರ ಶ್ಯೂರಿಟಿಯನ್ನು ಇದೀಗ ಫುಲ್ಫಿಲ್ ಮಾಡುವ ಕೆಲಸವನ್ನು ಮಾಡಲಾಗಿದೆ. ಅದ್ರ ಜೊತೆಗೆ ಈಗ ಕೋರ್ಟ್ ಸಾಮಾನ್ಯವಾಗಿ ಬೆಂಗಳೂರಿನ CCH ಸಿಟಿ ಸಿವಿಲ್ ಕೋರ್ಟ್ ಹಾಲ್ನಿಂದ ಪರಪ್ಪನ ಅಗ್ರಹಾರಕ್ಕೆ ಹೋಗೋದಕ್ಕೆ 1-1.5 ಗಂಟೆಗಳ ಸಮಯ ಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಟ್ರಾಫಿಕ್ ಜಾಮ್ ಇದೆ. ಇನ್ನು ಪೀಕ್ ಅವರ್ ಸಂಜೆ ವೇಳೆ ಅಂತೂ ಹೋಗೋದಕ್ಕೆ ಅಸಾಧ್ಯ. ಹೀಗಾಗಿ ಆತ ಕೋರ್ಟ್ನಲ್ಲಿ ಒಬ್ಬೊಬ್ಬರದ್ದೇ ಜಾಮೀನಿನ ಆದೇಶದ ಪ್ರತಿಯನ್ನು ತೆಗೆದುಕೊಂಡು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗೋದಕ್ಕೆ ಬರೋದಿಲ್ಲ. ಇಡೀ ಕೋರ್ಟ್ನಲ್ಲಿ ಎಷ್ಟು ಜಾಮೀನುಗಳಾಗಿದೆ, ಇವತ್ತು ಆದೇಶಗಳಾಗಿದ್ದಾವೆ, ಆ ಎಲ್ಲ ಆದೇಶದ ಪ್ರತಿಗಳನ್ನು ಒಟ್ಟು ಮಾಡಿಕೊಂಡು ಆತ CCH ಸಿವಿಲ್ ಕೋರ್ಟ್ ಇರ್ಬೋದು ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇರ್ಬೋದು, ಈ ಕೋರ್ಟ್ಗಳನ್ನು ತೊರೆದು ಆತ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕಾಗುತ್ತೆ. ಅಲ್ಲಿನ ಜೈಲಾಧಿಕಾರಿಗಳಿಗೆ ಅವತ್ತಿನ ಯಾರ್ಯಾರು ಜಾಮೀನಿನ ಮೇಲೆ ಬಿಡುಗಡೆ ಆಗಬೇಕು ಅನ್ನೋ ಆದೇಶದ ಪ್ರತಿಯನ್ನು ಜೈಲಿನ ಅಧಿಕಾರಿಗಳಿಗೆ ಕೊಡುವ ಕೆಲಸವನ್ನು ಮಾಡ್ತಾರೆ. ಸಾಮಾನ್ಯವಾಗಿ ಈ 6:30 7 ಗಂಟೆಯ ಒಳಗಾಗಿ ಬಂದಂತಹ ಸಂದರ್ಭದಲ್ಲಿ ಈ ಷರತ್ತುಗಳನ್ನು ಪೂರೈಸಿ ಅವತ್ತೇ ಬಿಡುಗಡೆ ಮಾಡುವ ಕೆಲಸವನ್ನು ಮಾಡ್ತಾರೆ. ಆದರೆ ನಿನ್ನೆ ತಡವಾಗಿರೋದ್ರಿಂದ ಇವತ್ತು ಬೆಳಗ್ಗೆ ಬಿಡುಗಡೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮೂರ್ತಿ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಯಾರ್ಯಾರಿಗೆ ಜಾಮೀನು ಸಿಕ್ಕಿದೆ ಅವರು ಒಬ್ಬೊಬ್ಬರಾಗಿ ಕೋರ್ಟ್ನಿಂದ ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದಾರೆ. ಬೇರೆ ಬೇರೆ ಜೈಲಿನಲ್ಲಿದ್ದಾರೆ. ಕಲಬುರಗಿಯಿಂದ, ಶಿವಮೊಗ್ಗದಿಂದ, ಬೆಂಗಳೂರು ಪರಪ್ಪನಗ್ರಹಾರದಿಂದ ಇವತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ಹೊರಗೆ ಬರ್ತಾರೆ.